ಪ್ರೀತಿಯುಳ್ಳ ಆಶ್ರಯ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ಆವರ್ತಿ ನಿಮ್ಮನ್ನು ನಾವು ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಇನ್ನೊಂದು ಆವರ್ತಿ ನಿಮ್ಮ ಮಧ್ಯೆ ಬರುವುದಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನಾವು ಕಲಿತಾ ಇದ್ದೇವೆ. ಬಹಳ ಆಶೀರ್ವದಿಸಲ್ಪಟ್ಟಂಥ ಒಂದು ಕಾರ್ಯಕ್ರಮವಾಗಿರ್ತದೆ. ಹಾಗೆ ಈ ದಿವಸಗಳಲ್ಲಿ ಯೇಸು ಕ್ರಿಸ್ತನ ಶ್ರಮ ದಿವಸದ ಸೇವೆಗಳನ್ನು ನಾವು ಕಲಿತಾ ಇದ್ದೇವೆ. ಆ ದಿವಸದಲ್ಲಿ ಆ ಘಟನಾವಳಿಗಳನ್ನು ಕೂಡ ನಾವು ಕಲಿತಾ ಇದ್ದೇವೆ. ನಮ್ಮದಲ್ಲಿ ಕಲಿಸಿಕೊಡೋದಕ್ಕಾಗಿ ಇವತ್ತು ಕೂಡ ಬೆಂಗಳೂರಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ಸಜಿ ವರ್ಗೀಸ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ಪಾಸ್ಟರ್, ಕಳೆದ ಸಂಚಿಕೆಯಿಂದ ನಾವು ಶ್ರಮ ದಿವಸಗಳ ಘಟನಾವಳಿಯನ್ನು ನಾವು ಕಲಿತಾ ಇದ್ದೇವೆ ಯೇಸು ಕ್ರಿಸ್ತನ ಜೀವಿತದ. ಕಳೆದ ಸಂಚಿಕೆಯಲ್ಲಿ ಪಸ್ಕ ಹಬ್ಬ ಆಚರಿಸುವ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅದರ ಬಗ್ಗೆ ಇನ್ನೂ ಸಹ ಕಳೆದ ಸಂಚಿಕೆಯಲ್ಲಿ ಪೂರ್ತಿಗೊಳಿಸ್ಲಿಕ್ಕೆ ಆಗಲಿಲ್ಲ, ಮುಂದುವರಿಸಲಿಕ್ಕೆ ಮಾಡ್ಬೋದು ಪಾಸ್ಟರ್? ಹೌದು, ಯೇಸು ಕ್ರಿಸ್ತನ ಒಂದು ವಾರದ ಶ್ರಮ ಜೀವಿತವನ್ನು ಆತನು ಅನುಭವಿಸಿದ ಕೊನೆಯ ಒಂದು ವಾರದ ಸೇವೆಯನ್ನು ನಾವು ಕಲಿತಾ ಇದ್ದೇವೆ. ಅದು ಭಾನುವಾರದಿಂದ ಆರಂಭವಾಯಿತು. ಮಂಗಳವಾರ, ಬುಧವಾರ ವಿಶ್ರಾಂತಿಯ ದಿವಸವಾಗಿತ್ತು. ಅಂದರೆ ಯೇಸು ಕ್ರಿಸ್ತನು ಬುಧವಾರ ಏನು ಮಾಡಿರಲಿಲ್ಲ. ಆಮೇಲೆ ಗುರುವಾರ ಪಸ್ಕ ಹಬ್ಬವನ್ನು ಶಿಷ್ಯರೊಂದಿಗೆ ಆಚರಿಸುವುದನ್ನು, ಅದರ ವಿವರವನ್ನು ನಾವು ಕಲಿತೆವು. ಹೇಗೆ ಪಸ್ಕ ಹಬ್ಬವನ್ನು ಆಚರಿಸಬೇಕು, ಯಹೂದರ ಪದ್ಧತಿ ಏನಾಗಿತ್ತು ಎಂಬುದಾಗಿ ನಾವು ಅದರ ಕ್ರಮವಾಗಿ ಕಲಿಯುತ್ತಾ ಬಂದೆವು. ಈಗ ಇದರ ಮಧ್ಯದಲ್ಲಿ ಯೂದನು ಎದ್ದು ಹೋಗ್ತಾ ಇದ್ದಾನೆ. ಸ್ವಾಮಿ ಹೇಳ್ತಾ ಇದ್ದಾನೆ, ನೀನು ಮಾಡಲಿಕ್ಕೆ ಇಚ್ಛಿಸುವುದನ್ನು ಆದಷ್ಟು ಬೇಗನೆ ಮಾಡು ಎಂಬುದಾಗಿ ಹೇಳಿ ಯೂದನು ಆ ಪಸ್ಕ ಹಬ್ಬ ಆಚರಣೆ ಮಧ್ಯದಿಂದ ಎದ್ದು ಹೊರಡ್ತಾ ಇದ್ದಾನೆ. ಆತನು ಹೋದ ಮೇಲೆ ಯೇಸು ಕ್ರಿಸ್ತನು ಆಡಿದಂಥ ಕೆಲವು ಮಾತುಗಳಿದೆ. ನಾವು ಯೋಹಾನ ಸುವಾರ್ತೆ 13ನೇ ಅಧ್ಯಾಯದ 13ನೇ ವಚನಕ್ಕೆ ಬರುವಾಗ, 13ನೇ ಅಧ್ಯಾಯದ 13ರಿಂದ 35ನೇ ವಚನ ತನಕ ನಾವು ಓದಬೇಕು. ಅದರ 30ನೇ ವಚನದಲ್ಲಿ ನಾವು ಓದ್ತಾ ಇದ್ದೇವೆ, ಯೂದನು ಎದ್ದು ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಆಮೇಲೆ ಯೇಸು ಸ್ವಾಮಿ ಆಡಿದಂತಹ ಕೆಲವು ಮಾತು ಇದೆ. ಈಗ ಮನುಷ್ಯಕುಮಾರನು ಮಹಿಮೆ ಹೊಂದಿದ್ದಾನೆ. ವಾಕ್ಯ ಸಿಕ್ಕಿದೆಯಾ? ಅವನು ಹೊರಗೆ ಹೋದ ಮೇಲೆ ಯೇಸು, ಈಗ ಮನುಷ್ಯಕುಮಾರನು ಮಹಿಮೆ ಪಟ್ಟಿದ್ದಾನೆ ಮತ್ತು ದೇವರು ಆತನಲ್ಲಿ ಮಹಿಮೆ ಪಟ್ಟಿದ್ದಾನೆ. ದೇವರು ಆತನಲ್ಲಿ ಮಹಿಮೆ ಪಟ್ಟಿರಲಾಗಿ ತನ್ನಲ್ಲಿ ದೇವರು ಆತನನ್ನು ಮಹಿಮೆ ಪಡಿಸುವನು, ಕೂಡಲೇ ಮಹಿಮೆ ಪಡಿಸುವನು. ಪ್ರಿಯ ಮಕ್ಕಳೇ, ಇನ್ನು ಸ್ವಲ್ಪ ಕಾಲವೇ ನಿಮ್ಮ ಸಂಗಡ ಇರುತ್ತೇನೆ. ನನ್ನನ್ನು ಹುಡುಕುವಿರಿ, ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ನಾನು ಯೆಹೂದ್ಯರಿಗೆ ಹೇಳಿದಂತೆ ಈಗಲೂ ನಿಮಗೆ ಹೇಳುತ್ತೇನೆ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡ್ತಾ ಇದ್ದೇನೆ. ಏನೆಂದರೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು ಅಂದರು. ಈ ಪಸ್ಕ ಹಬ್ಬ ಆಚರಿಸುತ್ತಿರುವಾಗ ಯೇಸು ಕ್ರಿಸ್ತನು ಅವರಿಗೆ ಹೇಳಿದಂತಹ ಅತಿ ಪ್ರಧಾನವಾದಂತಹ ಒಂದು ಮಾತು, ನಾನು ಹೊಸ ಒಂದು ಆಜ್ಞೆ ನಿಮಗೆ ಕೊಡ್ತಾ ಇದ್ದೇನೆ. ಏನದು? ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವಾಗ ಮಾತ್ರವೇ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂಬುದಾಗಿ ಕರೆಯಲಿಕ್ಕೆ ಸಾಧ್ಯ. ಬೇರೆ ಯಾವ ರೀತಿಯಿಂದಲೂ ನೀವು ಅದ್ಭುತ ಮಾಡುವುದರಿಂದ ಅಲ್ಲ ನನ್ನ ಶಿಷ್ಯರಾಗಿ ನೀವು ತಿಳಿಯಲ್ಪಡುವಂಥದ್ದು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವುದನ್ನು ನೋಡಿ ಜನರು ನಿಮ್ಮನ್ನು ನನ್ನ ಶಿಷ್ಯರೆಂಬುದಾಗಿ ಗುರುತಿಸಿಕೊಳ್ಬೇಕು. ಆದ್ದರಿಂದ ಒಂದು ಹೊಸ ಆಜ್ಞೆಯನ್ನು ಯೇಸು ಸ್ವಾಮಿ ಅವರಿಗೆ ಕೊಡ್ತಾ ಇದ್ದಾನೆ. ಆಮೇಲೆ ನಾವು ಮುಂದಕ್ಕೆ ಓದುವಾಗ ಸಕರಿಯ ಪ್ರವಾದನ ಗ್ರಂಥ 13ನೇ ಅಧ್ಯಾಯದ 7ನೇ ವಾಕ್ಯದ ಆಧಾರದಲ್ಲಿ ಯೇಸು ಅವರಿಗೆ ಆಡುವಂತಹ ನಂತರದ ಮಾತು, ನೀವೆಲ್ಲರೂ ನನ್ನನ್ನು ಬಿಟ್ಟು ಹಿಂಜಾರಿ ಹೋಗುವಿರಿ ಎಂಬುದಾಗಿ. ಅಂದರೆ ಆ ಕುರುಬನನ್ನು ಹಿಡಿಯುವಾಗ ಕುರಿಗಳು ಚದರಿ ಓಡುತ್ತವೆ ಎಂಬಂತಹ ಆ ಸಕರಿಯ ಪ್ರವಾದನೆಯ 13ನೇ ಅಧ್ಯಾಯದ 7ನೇ ವಾಕ್ಯವನ್ನು ಉದ್ಧರಿಸಿ ಯೇಸು ಕ್ರಿಸ್ತನು ಆ ಮಾತನ್ನು ಆಡ್ತಾ ಇದ್ದಾನೆ. ಆಮೇಲೆ ಹೇಳ್ತಾ ಇದ್ದಾನೆ, ನಾನು ನಿಮಗಿಂತ ಮುಂಚಿತವಾಗಿ ನಾನು ಗಲೀಲಾಯಕ್ಕೆ ಹೋಗುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಹೇಳ್ತಾ ಇದ್ದಾನೆ. ಇದನ್ನು ಕೇಳಿದಾಗ ಪೇತ್ರನು, ಅಂದರೆ ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯದ 27ನೇ ವಾಕ್ಯಕ್ಕೆ ನಾವು ಬರುವಾಗ ಅಲ್ಲಿ ಇದನ್ನು ಯೇಸು ಸ್ವಾಮಿ ಆಡಿದಾಗ ಪೇತ್ರನು ಮಧ್ಯಪ್ರವೇಶಿಸಿ ಹೇಳ್ತಾ ಇದ್ದಾನೆ, ಎಲ್ಲರೂ ನಿನ್ನನ್ನು ಬಿಟ್ಟು ಹಿಂಜಾರಿ ಹೋಗಬಹುದು, ಆದರೆ ನಾನು ಹೋಗಲಾರೆ. ಆವಾಗ ಯೇಸು ಅವತ್ತಿನಿಗೆ ಹೇಳ್ತಾನೆ, ಇವತ್ತು ರಾತ್ರಿ ಕೋಳಿ
2 ಸಾರಿ ಹಾಗೆ ಬರೆದಿದೆ, 2 ಸಾರಿ ಕೂಗುವುದಕ್ಕಿಂತ ಮುಂಚೆ ನೀನು 3 ಸಾರಿ ನನ್ನನ್ನು ಅಲ್ಲಗಳೆಯುತ್ತಿ. ಮಾರ್ಕನ ಸುವಾರ್ತೆ 14:27 ವಾಕ್ಯ ಓದಿ. 14:27. ಆಗ ಯೇಸು ಅವರಿಗೆ, ನೀವೆಲ್ಲರೂ ದಿಗಿಲುಪಟ್ಟು ಹಿಂಜರಿಯುವಿರಿ, ಕುರುಬನನ್ನು ಹೊಡೆಯುವೆನು, ಕುರಿಗಳು ಚದರಿ ಹೋಗುವೆಂದು ಬರೆದದೆಯಲ್ಲ. ಆದಾಗ್ಯೂ ನಾನು ಜೀವಿತನಾಗಿ ಎದ್ದ ಮೇಲೆ ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುವೆನು ಎಂದು ಹೇಳಿದನು. ಆದರೆ ಪೇತ್ರನು ಆತನಿಗೆ, ಎಲ್ಲರೂ ದಿಗಿಲುಪಟ್ಟು ಹಿಂಜರಿದರೂ ನಾನು ಹಿಂಜರಿಯುವುದಿಲ್ಲ ಎಂದು ಹೇಳಲು ಯೇಸು, ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಈ ಹೊತ್ತು ಈ ರಾತ್ರಿಯಲ್ಲಿಯೇ ಕೋಳಿ 2 ಸಾರಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂಬುದಾಗಿ 3 ಸಾರಿ ಹೇಳುವೆ ಅಂದನು. ಆದರೆ ಅವನು, ನಾನು ನಿನ್ನ ಸಂಗಡ ಸಾಯಬೇಕಾದರೂ ನಿನ್ನನ್ನು ಅರಿಯನೆಂಬುದಾಗಿ ಹೇಳುವುದೇ ಇಲ್ಲವೆಂದು ಬಹು ಖಂಡಿತವಾಗಿ ಮಾತಾಡಿದನು. ಅದರಂತೆ ಅವರೆಲ್ಲರೂ ಹೇಳಿದರು. ಅವರೆಲ್ಲರೂ ಏನು ಹೇಳಿದರು, ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಹೇಳಿದ, ಇವತ್ತು ರಾತ್ರಿ ಕೋಳಿ 2 ಸಾರಿ ಕೂಗುವುದಕ್ಕಿಂತ ಮುಂಚೆ ನೀನು ಎಷ್ಟು ಸಾರಿ? 3 ಸಾರಿ ನನ್ನನ್ನು ಅಲ್ಲಗಳೆಯುತ್ತಿ, ನಾನು ಆತನನ್ನು ಅರಿಯನೆಂಬುದಾಗಿ ಅಲ್ಲಗಳೆಯುತ್ತಿ ಎಂಬುದಾಗಿ. ಕಾರಣ ಯೇಸು ಕ್ರಿಸ್ತನಿಗೆ ಗೊತ್ತಿದೆ. ಪೇತ್ರನು ಅನಂತರದಲ್ಲಿ ಆ ರಾತ್ರಿ ಕೋಳಿ 2 ಸಾರಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ಪೇತ್ರನ ಯೇಸು ಸ್ವಾಮಿಯನ್ನು ಅಲ್ಲಗಳೆಯುತ್ತಿದ್ದಾನೆ. ಆಮೇಲೆ ಕೋಳಿ ಕೂಗುವುದನ್ನು ಕೇಳಿದಾಗ ಪೇತ್ರನಿಗೆ ಪಶ್ಚಾತ್ತಾಪವಾಯಿತು. ಅವನು ಕಣ್ಣೀರಿನಿಂದ ಅಳುತ್ತಿರುವುದಾಗಿಯೂ ನಾವು ಮತ್ತಾಯನ ಸುವಾರ್ತೆಯಲ್ಲಿ ಓದ್ತೇವೆ. ಅಂದರೆ ಪ್ರತಿ ದಿವಸ ಕೋಳಿ ಕೂಗುವಾಗ ನಮಗೊಂದು ವಿಷಯ ಜ್ಞಾಪಕ ಬರಬೇಕು. ಏನು? ಪೇತ್ರನನ್ನು ನಾವು ಬೇಕು. ಆದರೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದಕ್ಕಾಗಿಯೂ ಒಂದು ಸೂಚನೆಯಾಗಿದೆ ಅದು. ಈಗ ಪೇತ್ರನಿಗೆ ಯಾವಾಗ ಮಾನಸಾಂತರ ಬಂದದ್ದು? ಕೋಳಿ ಕೂಗಿದ್ದನ್ನು, ಯಾಕಂದರೆ ಗುರು ಹೇಳಿದ ಮಾತು ಅವನು ಜ್ಞಾಪಿಸಿಕೊಂಡಾಗ ಅವನಿಗೆ ಪಶ್ಚಾತ್ತಾಪವಾಯಿತು. ಅದಕ್ಕೆ ಪ್ರತಿ ದಿವಸ ಕೋಳಿ ಕೂಗುವುದು ಯಾತಕ್ಕೆ? ನಾವು ನೆನೆಸುವಂಥದ್ದು ಏನು? ಬೆಳಗಾಯಿತು ಎಂಬುದಾಗಿ ನಮಗೆ ಎಚ್ಚರಿಕೆಗಾಗಿ. ಆದರೆ ದೇವರ ಮಕ್ಕಳಾದ ನಾವು ಕೋಳಿ ಕೂಗುವುದನ್ನು ಕೇಳುವಾಗ ನಾವು ಸಹ ನಮ್ಮನ್ನು ಪರೀಕ್ಷಿಸಬೇಕು. ನಾನು ಯೇಸು ಸ್ವಾಮಿಯನ್ನು ಬಿಟ್ಟಿದ್ದೇನೋ? ನಾನು ಯೇಸು ಸ್ವಾಮಿಯನ್ನು ಅಲ್ಲಗಳೆದಿದ್ದೇನೋ? ಏನಾದರೂ ಪಾಪ ಮಾಡಿ ಯೇಸುವಿನಿಂದ ದೂರ ಹೋಗಿದ್ದೇನೋ ಎಂಬುದಾಗಿ ನಾವು ಯೇಸು ಸ್ವಾಮಿಯ ಬಳಿಗೆ ತಿರುಗುವುದಕ್ಕಾಗಿ ಆ ಮುಂಜಾನೆ ಸಮಯ ಪ್ರಾರ್ಥನೆಯಲ್ಲಿ ನಾವು ಯೇಸು ಸ್ವಾಮಿಯ ಒಟ್ಟಿಗೆ ತಿರುಗಿ ಸೇರಿಕೊಳ್ಳುವುದಕ್ಕಾಗಿರುವಂಥ ಒಂದು ಸೂಚನೆ ಆಗಿದೆ. ಏನು? ಕೋಳಿ ಕೂಗುವಂಥದ್ದು. ನಾವು ಅದನ್ನು ಆ ರೀತಿ ಉಪಯೋಗಿಸುವುದಾದರೆ ಪ್ರತಿ ದಿವಸ ನಾವು ಕರ್ತನೊಂದಿಗಿರುವ ಸಂಬಂಧವನ್ನು ಮುಂದುವರಿಸುವುದಕ್ಕಾಗಿ ಸಾಧ್ಯ. ಈಗ ಈ ಮಾತುಗಳನ್ನೆಲ್ಲ ಆಡಿದ ಮೇಲೆ ನಂತರದಲ್ಲಿ ಪಸ್ಕ ಹಬ್ಬದ ಆಚರಣೆ ಮುಂದುವರಿಯುತ್ತಾ ಇದೆ. ಯೇಸು ಸ್ವಾಮಿ ಅವರಿಗೆ ಏನು ಮೊದಲನೆಯ ಕಪ್ಪನ್ನು ಅಥವಾ ದ್ರಾಕ್ಷಾರಸದ ಮೊದಲನೆಯ ಕಪ್ಪನ್ನು ಆಶೀರ್ವದಿಸಿಕೊಟ್ಟು ಅವರೆಲ್ಲ ಕುಡಿಯುತ್ತಿರುವಾಗ ಆ ಮಧ್ಯೆ ಏನು ಶಿಷ್ಯರೊಳಗಿನ ತರ್ಕ, ನಮ್ಮಲ್ಲಿ ಯಾರು ದೊಡ್ಡವರು ಎಂಬುದಾಗಿ ಯೇಸು ಅಲ್ಲಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದಿಟ್ಟು ಒಂದು ಪಾವಾಡವನ್ನು ಸೊಂಟಕ್ಕೆ ಕಟ್ಟಿಕೊಂಡು ಆತನು ಪಾತ್ರೆಯಲ್ಲಿ ಬೋಗಣಿಯಲ್ಲಿ ನೀರನ್ನು ತೆಗೆದು ಶಿಷ್ಯರ ಕಾಲನ್ನು ತೊಳೆದ ಮೇಲೆ ಆತನು ನಂತರ ಏನು 2ನೇ ಕಪ್ಪನ್ನು ಸ್ತೋತ್ರ ಮಾಡಿ ಕುಡಿಯುತ್ತಿರುವಾಗಲೇ ಅಂದರೆ ಆಮೇಲೆ ಅವನು ರೊಟ್ಟಿಯನ್ನು ಏನು ಮುರಿದು ತಿನ್ನುತ್ತಿರುವಾಗಲೇ ಯೂದನು ಅಲ್ಲಿ ಅವನೊಟ್ಟಿಗೆ ಪಾತ್ರೆಯಲ್ಲಿ ಅದ್ದಿ ತಿನ್ನುತ್ತಿರುವಾಗಲೇ ಯೇಸು ಕ್ರಿಸ್ತನು ನೀನನ್ನು ತೋರಿಸಿಕೊಡ್ತಿ ಎಂಬ ಸಂಗತಿಗಳು ಅಲ್ಲಿಂದ ಯೂದ ಹೋಗ್ತಾ ಇದ್ದಾನೆ. ಆಮೇಲೆ ಯೂದನ ಅಸಾನ್ನಿಧ್ಯದಲ್ಲಿ ಯೇಸು ಕ್ರಿಸ್ತನು, ನೀವು ನನ್ನನ್ನು ಪ್ರೀತಿಸಬೇಕು, ಪ್ರೀತಿಯಿಂದ ಮಾತ್ರವೇ ನನ್ನ ಶಿಷ್ಯರೆಂಬುದಾಗಿ ನೀವು ತಿಳಿಯಲ್ಪಡಲಿಕ್ಕೆ ಸಾಧ್ಯ. ಆಮೇಲೆ ನೀವೆಲ್ಲರೂ ದಿಗಿಲುಪಟ್ಟು ಹಿಂಜಾರುತ್ತೀರಿ. ಆವಾಗ ಪೇತ್ರ ಹೇಳ್ತಿದ್ದಾನೆ, ನಾನು ಹಿಂಜಾರುವುದಿಲ್ಲ, ಎಚ್ಚರಿಕೆಯಾಗಿ ದೇವರು ಹೇಳ್ತಿದ್ದಾನೆ, ನೀನು 3 ಸಾರಿ ಇವತ್ತು ರಾತ್ರಿ ನನ್ನನ್ನು ಏನು ಅಲ್ಲಗಳೆಯುತ್ತಿ. ಇದೆಲ್ಲ ಆದ ಮೇಲೆ ಮತ್ತೆ ಪಸ್ಕ ಹಬ್ಬ ಆಚರಣೆ ಮುಂದುವರಿತಾ ಇದೆ. ನಾವು ಲೂಕನ ಸುವಾರ್ತೆ 22ನೇ ಅಧ್ಯಾಯಕ್ಕೆ ಬರಬೇಕು. ಲೂಕನ ಸುವಾರ್ತೆ 22ನೇ ಅಧ್ಯಾಯದ 17ನೇ ವಚನದಿಂದ 20ನೇ ವಾಕ್ಯ ತನಕ ಓದುವಾಗ ಪಸ್ಕದ ಹಬ್ಬದ 4ನೆಯ ಕಪ್ ಇದೆ. ಅಂದರೆ 4ನೆಯ ಸಾರಿ ಅವರು ದ್ರಾಕ್ಷಾರಸವನ್ನು ಕುಡಿತಾರೆ. 4ನೇ ಕಪ್ಪನ್ನು ಆಶೀರ್ವದಿಸಿದ ನಂತರ ಕೊನೆಯ ಕೀರ್ತನೆಯನ್ನು ಅವರು ಹಾಡುವುದಕ್ಕಿಂತ ಮುಂಚೆ ಏನು ಕರ್ತನ ಭೋಜನವನ್ನು ಸ್ಥಾಪನೆ ಮಾಡ್ತಾ ಇದ್ದಾನೆ. ಕೊನೆಯ ಕಪ್ಪನ್ನು ಆಶೀರ್ವದಿಸಿ ಕುಡಿಯುವುದಕ್ಕಿಂತ ಮುಂಚೆ ಏನು ಕೊನೆಯ ಕೀರ್ತನೆ ಇದೆ, ಅದನ್ನು ಆಡುವುದಕ್ಕಿಂತ ಯಾವುದು 120ರಿಂದ 127ನೇ ತನಕಿರುವ ಕೀರ್ತನೆಯನ್ನು ಆಡುವುದಕ್ಕಿಂತ ಮುಂಚೆ ಯೇಸು ಕ್ರಿಸ್ತನು ಒಂದು ಹೊಸ ಆಜ್ಞೆಯನ್ನು ಶಿಷ್ಯರಿಗೆ ಕೊಡ್ತಾ ಇದ್ದಾನೆ. ಅದು ನಾವಲ್ಲಿ ಓದ್ತೇವೆ 22ನೇ ಅಧ್ಯಾಯದ 17ನೇ ವಚನದಿಂದ ಓದಿ. ಆಮೇಲೆ ಆತನು ದ್ರಾಕ್ಷಾರಸದ ಪಾತ್ರೆಯನ್ನು ತೆಗೆದುಕೊಂಡು ದೇವ ಸ್ತೋತ್ರ ಮಾಡಿ, ಇದನ್ನು ತಕ್ಕೊಂಡು ನಿಮ್ಮಲ್ಲಿ ಹಂಚಿಕೊಳ್ಳಿರಿ,
ಇಂದಿನಿಂದ ದೇವರ ರಾಜ್ಯ ಬರುವ ತನಕ ನಾನು ದ್ರಾಕ್ಷಾರಸವನ್ನು ಕುಡಿಯುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆ ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಆದರೂ ನೋಡಿರಿ, ನನ್ನನ್ನು ಹಿಡುಕೊಡುವವನು ನನ್ನೊಡನೆ ಮೇಜಿನ ಮೇಲೆ ಕೈಯಿಟ್ಟು ಊಟ ಮಾಡುತ್ತಿದ್ದಾನೆ. ಮನುಷ್ಯಕುಮಾರ ನೇಮಕವಾದ ಪ್ರಕಾರ ಹೊರಟು ಹೋಗುತ್ತಾನೆ. ಸರಿ, ಆದರೆ ಆತನು ಹಿಡುಕೊಡುವ ಮನುಷ್ಯನ ಗತಿಯನ್ನು ಏನು ಹೇಳಲಿ ಅಂದನು. ನೋಡ್ರಿ, ಲೂಕನ ಸುವಾರ್ತೆಯಲ್ಲಿ ಅದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಲೂಕನು ಬರೆದಿದ್ದಾನೆ. ಆದರೆ ಯೋಹಾನ ಸುವಾರ್ತೆ ಪ್ರಕಾರ ಯೂದನ ಹೋದ ನಂತರ ಆತನು ಕರ್ತನ ಭೋಜನ ಸಂಸ್ಕಾರವನ್ನು ಸ್ಥಾಪನೆ ಮಾಡ್ತಾ ಇದ್ದಾನೆ. ಅಂದರೆ ಆ 4ನೇ ಕಪ್ಪನ್ನು ಆಶೀರ್ವದಿಸಿ ಕೊನೆಯ ಕೀರ್ತನೆ ಆಡುವುದಕ್ಕಿಂತ ಮುಂಚೆ ಯೇಸುಕ್ರಿಸ್ತನು ಪ್ರಾರ್ಥಿಸಿ ಬರುತ್ತೇನೆ ಎಂಬುದಾಗಿ. ಹಾಗೆ ಯೇಸುಕ್ರಿಸ್ತನು ಸ್ವಲ್ಪ ದೂರ ಹೋಗಿ ಆತನು ಪ್ರಾಣವೇದನೆಯಿಂದ ಪ್ರಾರ್ಥನೆ ಮಾಡುತ್ತಿರುವುದನ್ನು ನಾವು ನೋಡುತ್ತೇವೆ. ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಪ್ರಾರ್ಥಿಸಿ ಬರುವಷ್ಟು ಸಮಯ ನೀವು ಇಲ್ಲೇ ಇರ್ರಿ ಎಂಬುದಾಗಿ ಹೇಳುತ್ತಿರುವುದಾಗಿ ನಾವಲ್ಲಿ ಓದ್ತಾ ಇದ್ದೇವೆ. ಅಂದರೆ ಯೇಸು ಸ್ವಾಮಿಯ ಜೊತೆಯಲ್ಲಿ ಇರ್ತಕ್ಕಂಥ 8 ಮಂದಿ ಶಿಷ್ಯರನ್ನು ಅಲ್ಲಿ ಬಿಟ್ಟು ಸ್ವಾಮಿ ಈಗ ಪೇತ್ರ, ಯಾಕೋಬ ಮತ್ತು ಯೋಹಾನರೊಂದಿಗೆ ಸ್ವಲ್ಪ ಮುಂದಕ್ಕೆ ನಡೆಯುತ್ತಾ ಇದ್ದಾನೆ. 8 ಮಂದಿ ಶಿಷ್ಯರನ್ನು ಅಲ್ಲೇ ಬಿಟ್ಟು ಬಾಕಿ 3 ಮಂದಿ ಶಿಷ್ಯರೊಟ್ಟಿಗೆ ಯೇಸು ಮುಂದಕ್ಕೆ ನಡೆಯುತ್ತಾ ಇದ್ದಾನೆ. ಆ ಭಾಗವನ್ನು ಲೂಕ 22:44 ನಾವು ಈ ರೀತಿ ಓದ್ತೇವೆ. ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಯೋಪಾದಿಗಳಲ್ಲಿತ್ತು. ಆತನು ಪ್ರಾರ್ಥನೆ ಮುಗಿಸಿ ಎದ್ದು ಶಿಷ್ಯರ ಬಳಿಗೆ ಬಂದು ದುಃಖ ಭಾರದಿಂದ ಇವರಿಗೆ ನಿದ್ರೆ ಹತ್ತಿರುವುದನ್ನು ಕಂಡು ಅವರಿಗೆ, ನೀವು ನಿದ್ರೆ ಮಾಡುವುದೇನು, ಏಳಿರಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸ್ರಿ ಎಂದು ಹೇಳಿದನು. ಯೇಸುಕ್ರಿಸ್ತನು ಗತ್ಸಮನೆ ತೋಟಕ್ಕೆ ಪ್ರವೇಶಿಸಿ ಅಲ್ಲಿ ತನ್ನ 8 ಮಂದಿ ಶಿಷ್ಯರನ್ನು, ನೀವು ಇಲ್ಲೇ ಇರ್ರಿ, ನಾನು ಪ್ರಾರ್ಥನೆ ಮುಗಿಸಿ ಬರುವಷ್ಟು ಸಮಯ ಇಲ್ಲೇ ಇರ್ರಿ ಎಂಬುದಾಗಿ ಯೇಸುಕ್ರಿಸ್ತನು ಮುಂದಕ್ಕೆ ನಡೆಯುತ್ತಿದ್ದಾನೆ. ಆ ಸಮಯದಲ್ಲಿ ಯೇಸುಕ್ರಿಸ್ತನ ಜೊತೆಯಲ್ಲಿ ಪೇತ್ರ, ಯಾಕೋಬ ಮತ್ತು ಯೋಹಾನರಿದ್ದಾರೆ. ಯೇಸುಕ್ರಿಸ್ತನು ಸ್ವಲ್ಪ ಮುಂದಕ್ಕೆ ನಡೆದ ಮೇಲೆ ಅವರನ್ನು ಅಲ್ಲೇ ಬಿಟ್ಟು, ನಾವು ಲೂಕನ ಸುವಾರ್ತೆ 22ನೇ ಅಧ್ಯಾಯದ 44ನೇ ವಚನದ ಕೆಳಕ್ಕೆ ಓದುವಾಗ ಅವರನ್ನ ಅಲ್ಲೇ ಬಿಟ್ಟು ಒಂದು ಬಿಲ್ಲೆ ಎಸಗಿಯುವಷ್ಟು ದೂರಕ್ಕೆ ಹೋಗಿ ತಾನು ಒಬ್ಬಂಟಿಗನಾಗಿ ಅಲ್ಲಿ ಪ್ರಾರ್ಥನೆ ಮಾಡುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುತ್ತಿರುವಾಗ ತಾನು ವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸಿದನು ಎಂಬುದಾಗಿ. ಆಗ ರಕ್ತದ ಹನಿ ಓದಿಯ ವಾಕ್ಯ, ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳಾದಿಯಲ್ಲಿತ್ತು. ಅಂದರೆ ಆತನ ರಕ್ತ ಧಮನಿಗಳು, ಅಂದರೆ ಬೆವರುಗಳು ರಕ್ತವಾಗಿ ಹರಿಯುತ್ತಿತ್ತಂತೆ. ಅಂದರೆ ಅಷ್ಟು ಪ್ರಾಣವೇದನೆ, ಪ್ರಾಣ ಸಂಕಟದಿಂದ ಯೇಸುಕ್ರಿಸ್ತನು ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಪ್ರಾರ್ಥನೆಯ ಕೊನೆಯನ್ನು ನಾವು ಸ್ವಾರ್ಥೆಯಲ್ಲಿ ಓದುತ್ತೇವೆ. ಈ ರೀತಿ ಆತನು ಹೇಳ್ತಿದ್ದಾನೆ, ತಂದೆಯೇ, ಸಾಧ್ಯವಾದರೆ ಈ ಪಾತ್ರೆ ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ ಎಂಬುದಾಗಿ. ಯೇಸುಕ್ರಿಸ್ತನು ಯಾಕೆ ಇಷ್ಟೊಂದು ಪ್ರಾಣವೇದನೆಯಲ್ಲಿ ಆತನು ಓಡಾಡಿ ಪ್ರಾರ್ಥನೆ ಮಾಡಿದ್ದು? ಯಾಕಂದರೆ ಯೇಸುಕ್ರಿಸ್ತನು ಸಾಯುವುದಕ್ಕಾಗಿ ಈ ಲೋಕಕ್ಕೆ ಬಂದದ್ದು. ತಾನು ಹುಟ್ಟಿದಾಗಲೇ ಗೊತ್ತು, ತಾನು ಲೋಕಕ್ಕೆ ಪ್ರಾಯಶ್ಚಿತ್ತ ಯಜ್ಞವಾಗಿ ಅರ್ಪಣೆ ಆಗುವುದಕ್ಕಾಗಿ ನಾನು ಬಂದಿದ್ದೇನೆ, ನಾನು ಸಾಯಬೇಕು ಎಂಬುದು ಯೇಸುಸ್ವಾಮಿ ಗೊತ್ತಿತ್ತು. ಅನಿರೀಕ್ಷಿತವಾಗಿ ಉಂಟಾದ ಘಟನೆ ಅಲ್ಲ. ಆದಾಗ್ಯೂ ಸಹ ಮತ್ತೆ ಯಾಕೆ ಯೇಸುಕ್ರಿಸ್ತನು ಇಷ್ಟು ಪ್ರಾಣ ಸಂಕಟದಿಂದ ಮನೋವೇದನೆಯಿಂದ ಪ್ರಾರ್ಥನೆ ಮಾಡಿದ್ದು? ಸಾಧ್ಯವಾದರೆ ಈ ಪಾತ್ರೆ ನನ್ನಿಂದ ತೊಲಗು ಎಂಬುದಾಗಿ. ಏನು ಈ ಪಾತ್ರೆ ಎಂಬುದು ನಾವು ಅರ್ಥ ಮಾಡಿಕೊಳ್ಬೇಕು. ಯೇಸುಕ್ರಿಸ್ತನು ಮರಣವನ್ನು ಅನುಭವಿಸುವುದಕ್ಕೆ ಹೆದರಿಕೆಯಿಂದ ಅಲ್ಲ ಪ್ರಾರ್ಥನೆ ಮಾಡಿದ್ದು. ಅದಕ್ಕಿಂತಲೂ ದೊಡ್ಡದಾದಂಥ ಒಂದು ಆತ್ಮಿಕ ಸತ್ಯ ಅದರಲ್ಲಿದೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ಆ ಪಾತ್ರ ಏನು ಎಂಬುದಾಗಿ ನಾವು ಕಲಿಬೇಕು. ಯಾವ ಪಾತ್ರೆ ನೀಗಿಸು ಎಂಬುದಾಗಿ ಯೇಸು ಸ್ವಾಮಿ ತಂದೆಯಲ್ಲಿ ಬೇಡಿಕೊಳ್ಳುವಂಥದ್ದು. ಸಮಯ ಮುಕ್ತಾಯಗೊಂಡಿರುವುದರಿಂದ ಮುಂದಿನ ಸಂಚಿಕೆಯಲ್ಲಿ ನಾನು ಆ ವಿಚಾರವನ್ನು ಸ್ವಲ್ಪ ವಿವರಿಸಲಿಕ್ಕೆ ಬಯಸ್ತೇನೆ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಇಚ್ಛೆಯನ್ನು, ನಮ್ಮ ಬಯಕೆಯನ್ನು ದೇವರಿಗೆ ನಾವು ತಿಳಿಸುವುದರಲ್ಲಿ ತಪ್ಪಿಲ್ಲ. ಆದರೆ ಸ್ವಾಮಿ ಪ್ರಾರ್ಥನೆ ಮಾಡಿ ಮುಕ್ತಾಯಗೊಳಿಸಿದ ಹಾಗೆ, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ ಎಂಬುವಂಥದ್ದಾಗಿರಬೇಕು ನಮ್ಮ ಎಲ್ಲರ ಪ್ರಾರ್ಥನೆ. ನಾವು ಏನೇ ವಿಷಯವನ್ನು ದೇವರಲ್ಲಿ ಬೇಡಿಕೊಳ್ಳೋಣ, ಆದರೆ ಪ್ರಾರ್ಥನೆಯ ಕೊನೆ ನನಗೆ ಇಷ್ಟ ಇರುವುದನ್ನೆಲ್ಲ ನಾನು ಹೇಳಿದೆ, ಅದನ್ನೆಲ್ಲ ನೀನು
ಕೊಡಬೇಕೆಂಬುದಾಗಿ ಇಲ್ಲ. ನಿನ್ನ ಚಿತ್ತ, ನಿನಗೆ ಅದರಲ್ಲಿ ಯಾವುದು ಚಿತ್ತವಿದೆ ಅದನ್ನು ನನಗೆ ದಯಪಾಲಿಸು. ಯಾಕಂದರೆ ಎಲ್ಲ ಪ್ರಾರ್ಥನೆಗೂ ದೇವರು ಉತ್ತರ ಕೊಟ್ಟಿದ್ದರೆ ಇವತ್ತು ಲೋಕ ಇರ್ತಿರ್ಲಿಲ್ಲ, ಹೌದಲ್ವಾ? ಆದ್ದರಿಂದ ದೇವರಿಗೆ ಗೊತ್ತು ತನ್ನ ಮಕ್ಕಳಿಗೆ ಏನೇನು ಬೇಕೆಂಬುದಾಗಿ. ಈಗ 2 ವರ್ಷದ ಮಗು ಹಠ ಮಾಡಿಕೊಂಡು ನಮ್ಮಿಂದ ಚಾಕು ಕಿತ್ಕೊಳ್ಳಿಕ್ಕೆ ಶ್ರಮಿಸಿದ್ರೆ ನಾವು ಕೊಡಲ್ಲ. ಯಾಕೆ? ನಮಗೆ ಗೊತ್ತು ಅದು ಅವನಿಗೆ ಕೊಟ್ಟರೆ ಅದು ಆತನಿಗೆ ಉಪಕಾರಕ್ಕಿಂತ ಉಪದ್ರವೇ ಜಾಸ್ತಿ ಆಗ್ತದೆ, ಅಥವಾ ಅವನನ್ನು ಅದು ಕೊಯ್ಸಿಕೊಳ್ತದೆ, ಅವನಿಗೆ ಅದು ಹಾನಿ ಆಗ್ತದೆ ಎಂಬುದಾಗಿ ಗೊತ್ತು. ತಿಳಿದಂತಹ ತಂದೆ ಯಾವತ್ತೂ ತಿಳಿದು ಮಗುವಿನ ಕೈಯಲ್ಲಿ ಚಾಕು ಕೊಡುವುದಿಲ್ಲ. ಅದೇ ರೀತಿ ದೇವರಿಗೆ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ಏನೇನು ಕೊಡಬೇಕೆಂಬುದಾಗಿ ದೇವರಿಗೆ ಗೊತ್ತು. ಆದ್ದರಿಂದ ನಾವು ಪ್ರಾರ್ಥಿಸಬೇಕು, ಕರ್ತನೇ ನನ್ನ ಚಿತ್ತ ನಾನು ಹೇಳಿದೆ, ಆದರೆ ನನ್ನ ಚಿತ್ತ ಅಲ್ಲ ನೆರವೇರಬೇಕಾದ್ದು, ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಖಂಡಿತ ಪ್ರಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ಶ್ರಮೆಯ ಜೀವಿತದ ಕೊನೆಯ ಘಟ್ಟದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಕೊನೆಯ ಪ್ರಾರ್ಥನೆ ದೇವಸೇವಕರು ಹೇಳಿದರು, ನಿನ್ನ ಚಿತ್ತ ನೆರವೇರಲಿ ಎಂಬುದಾಗಿ. ನಮ್ಮ ಚಿತ್ತ ಅಲ್ಲ, ನಾವು ಹೇಳುವ ಪ್ರಾರ್ಥನೆ ನಮ್ಮ ವಿಷಯಗಳನ್ನು, ಆದರೆ ದೇವರ ಚಿತ್ತಕ್ಕೆ ನಾವು ಒಳಪಟ್ಟು, ದೇವರ ಚಿತ್ತವನ್ನು ನಾವು ಅಳವಡಿಸೋದಕ್ಕೆ ಒಳಪಟ್ಟು ನಾವು ಆತನಲ್ಲಿ ಹೇಳುವ, ದೇವರ ಚಿತ್ತ ಇದರಲ್ಲಿ ನಿನ್ನ ಚಿತ್ತವಿರುವುದ ನೆರವೇರಲಿ ಎಂಬುದಾಗಿ ಹೇಳ್ತಾ ನಾವು ಪ್ರಾರ್ಥನೆ ಮಾಡೋಣ, ಆತನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ನಾವು ಇವತ್ತಿಗೆ ಮುಗಿಸಲಿಕ್ಕೆ ಬಯಸ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಒಂದು ಸರ್ಪ್ರೈಸ್ ಆಗಿರುವಂಥ ವಿಷಯ ದೇವಸೇವಕರು ನಿಲ್ಲಿಸಿದ್ದಾರೆ, ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡಲಿಕ್ಕಿದ್ದೇವೆ. ನಮ್ಮ ಅದರಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ತಿಳಿಸುತ್ತಿರುವ ದೇವಸೇವಕರಿಗೆ ಆಸರೆ ಟಿವಿ ಪರವಾದಂಥ ವಂದನೆಗಳು. ಪ್ರೈಸ್ ದ ಪಾಸ್ಟರ್. ಇನ್ನೊಂದು ಸಂಚಿಕೆಯಲ್ಲಿ ಬರುವವರೆಗೆ ತಪ್ಪದೆ ವೀಕ್ಷಿಸಿ ಆಸರೆ ಟಿವಿ. ವಂದನೆಗಳು.